ಮೊದಲ ಸ್ಟೋರಿ ಕಾಂಗ್ರೆಸ್ನ ಸ್ಟೋರಿ. ಸಿಎಂ ಸಿದ್ದರಾಮಯ್ಯ ವೇಗಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನೋ ಸಂದೇಶ ರವಾನೆಯಾಯ್ತಾ. ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯಾರ್ಯಾರು ಪ್ಲಾನ್ ಮಾಡಿದ್ರಲ್ಲ ಅವರಿಗೆ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಪಕ್ಷ ಪಕ್ಕಕ್ಕೆ ಇಟ್ಟು ಸಮಾವೇಶಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಪ್ಲಾನ್ ಮಾಡಿಕೊಂಡಿದ್ರು. 3 ಉಪಚುನಾವಣೆ ಗೆದ್ದ ಬಳಿಕ ವರ್ಚಸ್ಸು ಹೆಚ್ಚಳಕ್ಕೆ ಯತ್ನ. ಸಿದ್ದು ಬಣದ ಪ್ಲಾನ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಹಜ 3 ಕ್ಷೇತ್ರಗಳನ್ನು ಗೆದ್ದ ನಂತರ ಯಾರ ಬಣದ ಬಲ ಎಷ್ಟು ಅನ್ನೋದು ಸದ್ಯಕ್ಕೆ ಮುಂದೆ ಶುರುವಾಗೋ ರೇಸ್ ಆಗಿತ್ತು. ಅದಕ್ಕೆ ಮೊದಲ ಹೆಜ್ಜೆಯಾಗಿ ಸಿದ್ದರಾಮಯ್ಯ ಬಣ ಪ್ಲಾನ್ ಮಾಡಿಕೊಂಡಿತ್ತು. ಸ್ವಾಭಿಮಾನಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ. ಆದ್ರೆ ಈಗ ಹಾಸನದ ಸ್ವಾಭಿಮಾನಿ ಸಮಾವೇಶ ಸಂಪೂರ್ಣ ಬದಲಾಗಿದೆ. ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಮಾಡಿ ಪಕ್ಷ ಬಿಟ್ಟು ಯಾಕೆ ಮಾಡ್ತೀರಾ ಅನ್ನೋ ಸಂದೇಶನ ಹೈಕಮಾಂಡ್ ರವಾನೆ ಮಾಡಿದೆ. ಇನ್ನು ಹೈಕಮಾಂಡ್ ನಿರ್ದೇಶನದಂತೆ ಈಗ ಸಿದ್ಧತೆಗಳು ನಡೀತಾ ಇದೆ. ದೆಹಲಿಗೆ ತೆರಳಿದ್ದ ವೇಳೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇದೀಗ ಕಾರ್ಯಕ್ರಮವನ್ನ ಪಕ್ಷಕ್ಕೆ ಅಂತ ಕಬ್ಜಾ ಮಾಡಿದ್ದಾರೆ ಡಿಕೆಶಿ. ಸ್ವಾಭಿಮಾನಿ ಸಮಾವೇಶ ಪಕ್ಷ ಸಂಘಟನೆ ವ್ಯಾಪ್ತಿಗೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದ್ರೆ ಇದರ ಬಗ್ಗೆ ಡಿಕೆಶಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬಲವರ್ಧನೆ ಮಾಡಲಿಕ್ಕೆ, ಇನ್ನು ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ, ಸಂವಿಧಾನ ಉಳಿಲಿಕ್ಕೋಸ್ಕರ, ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೇ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾಯಿದ್ರು, ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರು ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದ್ದಾರೆ, ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ. ಯಾರೇನು ಪಾರ್ಟಿಗಿನ್ನ ನಾನು ದೊಡ್ಡವನಲ್ಲ, ನೀವು ನಿಮ್ಮ ಟಿ ವಿಗಿನ್ನ ನೀವು ದೊಡ್ಡವರಲ್ಲ, ನಮ್ಮ ಪಾರ್ಟಿಗಿನ್ನ ನಾನು ದೊಡ್ಡವರಲ್ಲ. ಪಾರ್ಟಿ ಇಸ್ ಬಿಗರ್ ದೆನ್ ಎವ್ರಿಥಿಂಗ್. ಎಲ್ಲರಿಗೂ ಕೂಡ ಅದು ಗೊತ್ತಿದೆ. ಸೊ ಎಲ್ಲರೂ ಕೂಡ ಅವ್ರು ಏನೇನು ಸಲಹೆಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಆ ಕೆಲಸನ ನಾವು ಮಾಡ್ತೀವಿ. ಪ್ರಶಾಂತ್, ಒಂದು ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ರು. ಯಾಕೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಅದಕ್ಕೆ ಹೈಕಮಾಂಡ್ ಮೂಲಕ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಪರಿಸ್ಥಿತಿಗಳು ಬದಲಾದಂತೆ ಬರೀ ಪಾಲಿಟಿಕ್ಸ್ ಯಾಕೆ, ಬದುಕು, ಕ್ರಿಕೆಟ್, ಪಾಲಿಟಿಕ್ಸ್ ಎಲ್ಲ ಕಡೆ ನಿಮಗೆ ಪರಿಸ್ಥಿತಿಗಳು ಬದಲಾದಂತೆ ನಿರ್ಣಯಗಳು ಬದಲಾಗ್ತವೆ. ನೀವು ಉಪಚುನಾವಣೆಗಳ ಫಲಿತಾಂಶ ಬರುವುದಕ್ಕಿಂತ ಮುಂಚೆ ಈ ಸ್ವಾಭಿಮಾನಿ ಸಮಾವೇಶಗಳನ್ನು ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಮೂಲಕ ಆಯೋಜನೆ ಎಷ್ಟೊಂದು ಬೃಹತ್ ಸಮಾವೇಶವನ್ನು, ಒಂದು ತುಮಕೂರಿನಲ್ಲಿ, ಒಂದು ಹಾಸನದಲ್ಲಿ ಈ ಸಮಾವೇಶಗಳನ್ನು ಆಯೋಜನೆ ಮಾಡುವಂತೆ ಮೊದಲೇ ಹೇಳಿದರು. KN ರಾಜಣ್ಣ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದರು. ಹಾಸನದ್ದು HC ಮಹದೇವಪ್ಪನವರು ಉಸ್ತುವಾರಿಯನ್ನು ತೆಗೆದುಕೊಂಡ್ರು. ಆದರೆ ಯಾವಾಗ ಉಪಚುನಾವಣೆಗಳಲ್ಲಿ 3ಕ್ಕೆ 3 ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ತೋ, ಸಿದ್ದರಾಮಯ್ಯನವ್ರಿಗೇನು ಕಾಂಗ್ರೆಸ್ ಪಕ್ಷ ಈ ಸಮಾವೇಶ ಮಾಡಬಾರ್ದು ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ನೀವು ಜಸ್ಟ್ ಇಮ್ಯಾಜಿನ್, ಉಪಚುನಾವಣೆಗಳಲ್ಲಿ 2 ಒಂದಾಗಿತ್ತಪ್ಪ. 2 NDA ಗೆದ್ದಿತ್ತು, 1 ಕಾಂಗ್ರೆಸ್ ಗೆದ್ದಿತ್ತು. ಕಾಂಗ್ರೆಸ್ ಈ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗ್ತಿತ್ತ? ಕಾಂಗ್ರೆಸ್ ಪಾರ್ಟಿಯಿಂದ ಈ ಸಮಾವೇಶಗಳನ್ನು ಮಾಡಲಿಕ್ಕೆ ಮುಂದಾಗ್ತಿತ್ತ? ಇಲ್ಲ. ಈ ಸಮಾವೇಶಗಳು ಉಪಚುನಾವಣೆಯ ಗೆಲುವಿನ ಕಾರಣದಿಂದ ಆಯೋಜನೆ ಆಗಿರಲಿಲ್ಲ. ಈ ಸಮಾವೇಶಗಳು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಒಂದು ಶಕ್ತಿ ಏನು ಅಂತಕ್ಕಂಥದ್ದನ್ನು ಆಗಾಗ ತೋರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾನೆ ಇರ್ತಾರೆ. 13ರಿಂದ 18ರವರೆಗೆ ಏನಂತಾರೆ ಆ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೆ ಇರಲಿಲ್ಲ. ಯಾಕೆಂದರೆ ಪರಮೇಶ್ವರ್ ಸೋತೋಗ್ಬಿಟ್ಟಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಗೆ ಹೋಗಿದ್ದರು. ಆದರೆ ಈಗ
ಕಾಂಗ್ರೆಸ್ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇರುವಾಗ, ಅವ್ರಿಗೆ ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿರುವಾಗ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಾಗ ನಿರ್ಣಯ ತೆಗೆದುಕೊಳ್ತಾ ಇರೋದ್ರಿಂದ ಸಿದ್ದರಾಮಯ್ಯನವ್ರಿಗೊಂದು ಅನಿವಾರ್ಯತೆ ಇದೆ, ತಾನೇನು ಅಂತಕ್ಕಂಥದ್ದನ್ನು ಆಗಾಗ ತನ್ನದೇ ಸಂಸ್ಥೆಗೆ ಪ್ರೂವ್ ಮಾಡ್ತಾ ಇರ್ಬೇಕಂತೆ. ಪ್ರಾಯಶಃ ಆ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಅಂದರೆ ವಿಪಕ್ಷಗಳಿಗೆ ಏನು ಅಂತಕ್ಕಂಥದ್ದನ್ನು ಅವರು ಉಪಚುನಾವಣೆಗಳಲ್ಲಿ ತೋರಿಸಿದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥವರಿಗೆ ಐ ಆಮ್ ಸ್ಟಿಲ್ ಪಾಪ್ಯುಲರ್, ಐ ಸ್ಟಿಲ್ ಹೋಲ್ಡ್ ದ ಅಹಿಂದ ವೋಟ್ಸ್ ಅಂತಕ್ಕಂಥದ್ದನ್ನು ಬಾರಿ ಬಾರಿ ಸಿದ್ದರಾಮಯ್ಯನವರು ತೋರಿಸ್ತಾ ಇರ್ಬೇಕು. ಆ ಕಾರಣದಿಂದ ಈ ಸ್ವಾಭಿಮಾನಿ ಸಮಾವೇಶ, ಮೂಡಾ ಹಗರಣದ ಕಾಂಟೆಕ್ಸ್ನಲ್ಲಿ ಈ ಸ್ವಾಭಿಮಾನಿ ಸಮಾವೇಶವನ್ನು ನೋಡಬೇಕಾಗತ್ತೆ. ಆದರೆ ಯಾವಾಗ ಉಪಚುನಾವಣೆಗಳನ್ನು 3 ಗೆದ್ದರು ನೋಡಿ, ಡಿ ಕೆ ಶಿವಕುಮಾರ್ ಒಂದು ಅವರ ಒಂದು ಏನಂತಾರೆ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಹಾದಿಯನ್ನು ಅವರು, ಆ ಟ್ರಾಜೆಕ್ಟರಿಯನ್ನು ದಲ್ಲಿ ಹೊರಟಿದ್ದಾರೆ. ಏನು, ಅವರು ಎಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಲಿಕ್ಕೆ, ಸಿದ್ದರಾಮಯ್ಯನವರನ್ನು ನಾನು ಟೇಕ್ ಆನ್ ಮಾಡ್ತಿದ್ದೀನಿ ಅಂತ ತೋರಿಸ್ಲಿಕ್ಕೆ ಬಯಸ್ತಾ ಇಲ್ಲ. ಯಾಕಂದರೆ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನವ್ರನ್ನ ಜೊತೆಗಿಟ್ಕೊಂಡೇ ಆಗಬೇಕು. ಸಿದ್ದರಾಮಯ್ಯನವರು ಒಂದು ವೇಳೆ ಎದುರು ಹಾಕ್ಕೊಂಡ್ರೆ ತಾನು ಮುಖ್ಯಮಂತ್ರಿ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ವೋಟ್ ಬ್ಯಾಂಕ್ನ ಅನಿವಾರ್ಯತೆಗಳಿವೆ, ವೋಟ್ ಬ್ಯಾಂಕ್ ಕಾಂಟ್ರಾಸ್ಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಿದ್ದಾರೆ, ಈ ರೀತಿಯ ಪರಿಸ್ಥಿತಿಯಲ್ಲಿ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟರು. ಇದು ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ನೀಡಿದ್ದು ಹಾಲುವನ್ನು, ಸಿದ್ದರಾಮಯ್ಯನವ್ರಿಗೂ ಇದೇ ಬೇಕಿತ್ತು. ಯಾವಾಗ 3 ಉಪಚುನಾವಣೆಗಳನ್ನು ಗೆದ್ದರು, ಅವರು ಸೋತಿದ್ರೆ ಕಾಂಗ್ರೆಸ್ ಪಕ್ಷ ಈ ಸಮಾವೇಶಗಳನ್ನು ಆಯೋಜನೆ ಮಾಡಲಿಕ್ಕೆ ಒಪ್ತಾ ಇರಲಿಲ್ಲ. ಗೆದ್ದ ನಂತರ ಒಂದು ಯುಫೋರಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇದೆ, ನ್ಯಾಚುರಲಿ ಇರುತ್ತೆ. ಯಾಕಂದರೆ ಇಷ್ಟೆಲ್ಲ ಆರೋಪಗಳ ನಂತರ ನೀವು 3 ಉಪಚುನಾವಣೆಗಳನ್ನು ಗೆದ್ದಾಗ ಒಂದು ಯುಫೋರಿಯಾದಲ್ಲಿದೆ. ಕಾಂಗ್ರೆಸ್ ಈಗ ಇಲ್ಲ, ನಾವೇ ಆಯೋಜನೆ ಮಾಡ್ತೀವಿ, ನಿಮ್ಮ ಬೆಂಬಲಿಗರು ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ವೇಳೆ ಸಿದ್ದರಾಮಯ್ಯನವರ ಬೆಂಬಲಿಗರು ಪ್ರತ್ಯೇಕವಾಗಿ ಆಯೋಜನೆ ಮಾಡಿ ಅದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ, ಅದಕ್ಕೂ ಡಿ ಕೆ ಶಿವಕುಮಾರ್ಗೂ ಸಂಬಂಧ ಇಲ್ಲ ಅಂತಂದರೆ ಒಂದು ದೊಡ್ಡ ಮುಜುಗರಕ್ಕೀಡಾಗಬೇಕಾಗ್ತೈತೆ. ಇದರಲ್ಲಿ ನೋಡಿ, ಇಲ್ಲಿಯವರೆಗೆ ಒಂದು ಆಟ ಬಂದ ನಂತರ ಸಿದ್ದರಾಮಯ್ಯನವರು ಭಾಳ ಕಳ್ಕೊಳ್ಳುವಂಥದ್ದು ಪಾರ್ಟಿಯಲ್ಲಿ ಏನಿಲ್ಲ. ಡಿ ಕೆ ಶಿವಕುಮಾರ್ ಗಳಿಸ್ಕೊಳ್ಳುವಂಥದ್ದು ಇನ್ನೂ ಜಾಸ್ತಿ ಇದೆ, ಬಾಕಿ ಇದೆ. ಅವರಿಗೆ ಸಿದ್ದರಾಮಯ್ಯನವರೂ ಬೇಕು, ಆದರೆ ತನ್ನ ಒಂದು ಅಸ್ತಿತ್ವವನ್ನು ಕೂಡ ಅವರೂ ಕೂಡ ತೋರಿಸ್ತಾ ಇರ್ಬೇಕು. ಆ ಕಾರಣದಿಂದ ಅವ್ರು ಹೋಗಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ನೋಡಿ, ಈ ರೀತಿಯ ವೈಯಕ್ತಿಕ ಸಮಾವೇಶಗಳನ್ನು ಸಿದ್ದರಾಮಯ್ಯನವರು ಬೆಂಬಲಿಗರು ಆಯೋಜನೆ ಮಾಡ್ತಿದ್ದಾರೆ, ನಾವು ಪಾರ್ಟಿಯಿಂದಲೇ ಮಾಡೋಣ. ಆ ವೈಯಕ್ತಿಕವಾಗಿರ್ತಕ್ಕಂಥ ಸಮಾವೇಶಗಳನ್ನು ನಡೆಸಿದರೆ ಭಾಳ ಮುಜುಗರ ಆಗುತ್ತೆ. ಅದು ಹಾಸನದಂಥ ಜಿಲ್ಲೆಯಲ್ಲಿ, ಎಲ್ಲಿ ಒಕ್ಕಲಿಗ ಬಾಹುಳ್ಯ ಜಿಲ್ಲೆ ಇದೆ, ಅಲ್ಲಿ ಹೋಗಿ ಸಿದ್ದರಾಮಯ್ಯನವರು ಸಮಾವೇಶ ಮಾಡ್ತಾ ಇದ್ದಾರೆ, ತುಮಕೂರಿನಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ನಾವು ಅದರಲ್ಲಿ ಜೊತೆಗಿರಲಿಲ್ಲ ಅಂತಂದರೆ, ಪಾರ್ಟಿ ಜೊತೆಗಿರಲಿಲ್ಲ ಅಂತಂದರೆ ಪಾರ್ಟಿಗೂ ಕೂಡ ಅದು ಒಳ್ಳೆಯದಾಗಲ್ಲ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕಂಪ್ಲೇಂಟ್ ನಂತರ ರಾಹುಲ್ ಗಾಂಧಿ ಕರೆದು ಸಿದ್ದರಾಮಯ್ಯನವರು ಹೇಳಿದರು, ಇಲ್ಲ ನೀವು ಪಾರ್ಟಿಯ ಫೋರಮ್ನಲ್ಲೇ ಈ ಸಮಾವೇಶಗಳನ್ನು ಆಯೋಜನೆ ಮಾಡಿ, ಬೇರೆ ಯಾಕೆ ಮಾಡ್ತೀರಾ ಅಂತ. ನಿಮ್ಗೆ ಸಿದ್ದರಾಮೋತ್ಸವದ ಪರಿಸ್ಥಿತಿ ನೆನಪಿದ್ರೆ, ಸಿದ್ದರಾಮೋತ್ಸವ ಯಾಕೆ ಆಯೋಜನೆಯಾಗಿತ್ತು? ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಿರಲಿಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪಿಗೆ ಇರಲಿಲ್ಲ. ಸಿದ್ದರಾಮೋತ್ಸವದ ಜನಸ್ತೋಮ ಏನಿತ್ತು ದಾವಣಗೆರೆಯಲ್ಲಿ, ಅದನ್ನು ನೋಡಿ ಹೈಕಮಾಂಡ್, ಕರ್ನಾಟಕದ ಕಾಂಗ್ರೆಸ್ ಮತದಾರರು, ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಅವತ್ತೇ ಮನವರಿಕೆ ಆಗಿತ್ತು, ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಘೋಷಣೆ ಮಾಡದೇ ಇರಿ. ಸಿದ್ದರಾಮಯ್ಯನವರಷ್ಟು ಜನಬೆಂಬಲ, ಪಾಪ್ಯುಲಾರಿಟಿ ಕರ್ನಾಟಕದ ಯಾವ ಕಾಂಗ್ರೆಸ್ ನಾಯಕನಿಗೂ ಇಲ್ಲ. ದ್ಯಾಟ್ ಇಸ್ ಅ ಫ್ಯಾಕ್ಟ್ ಆಫ್ ದ ಮ್ಯಾಟರ್. ನಾನಾ ಕಾರಣಗಳಿಂದ ಇರ್ಬೋದು. ಹೀಗಾಗಿ ನನಗನ್ಸುತ್ತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಮ್ಮೆ ಮಧ್ಯಪ್ರವೇಶ ಮಾಡಿ, ನೀವು ವೈಯಕ್ತಿಕ ಸಮಾವೇಶಗಳನ್ನು ಮಾಡಬೇಡಿ, ಪಾರ್ಟಿಯ ಫೋರಮ್ಮಿಂದಲೇ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿರೋದ್ರಿಂದ ಅದರಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ಥರ, ಅಂದರೆ ಸಿದ್ದರಾಮಯ್ಯನವ್ರಿಗೆ ಅದರಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಯಾಕೆ ಪಾರ್ಟಿಯಿಂದ ಮಾಡಬೇಕು ಅಂತಕ್ಕಂಥದ್ದೇನಿರಲಿಲ್ಲ. ಆದರೆ ಉಪಚುನಾವಣೆಯ ಫಲಿತಾಂಶ ಬರುವ ಮುಂಚೆ ಅವರು ಪಾರ್ಟಿಗೆ ಹೇಳುವ ಸ್ಥಿತಿಯಲ್ಲಿರಲಿಲ್ಲ, ನೀವು ನನ್ನಗೋಸ್ಕರ ಸಮಾವೇಶಗಳನ್ನು ಮಾಡಿ ಅಂತಕ್ಕಂಥ. ಮೈಸೂರಿನ ಸಮಾವೇಶವೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರೇ ಆಯೋಜನೆ ಮಾಡಿದ್ದ ಸಮಾವೇಶ ಆಗಿತ್ತು. ಅಲ್ಲಿ ಒಂದು ನೈತಿಕ ಬೆಂಬಲವಾಗಿ ಬೇರೆ ನಾಯಕರು ಹೋಗಿ ನಿಂತಿದ್ರು. ನನಗನ್ಸುತ್ತೆ ಈ ಉಪಚುನಾವಣೆಗಳ ಗೆದ್ದ ನಂತರ ಸಿದ್ದರಾಮಯ್ಯನವ್ರದ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ, ಕಾಂಗ್ರೆಸ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ, ಡಿ ಕೆ ಶಿವಕುಮಾರ್ದು ನ್ಯಾಚುರಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ.
ಆದರೆ ಈಗ ನೋಡಿ, ಈ ಸಮಾವೇಶಗಳನ್ನು ಪಾರ್ಟಿ ಫೋರಮ್ನಲ್ಲಿ ನಡೆಸ್ತಕ್ಕಂಥದ್ದು ಒಂದು ಭಾಗ, ಆದರೆ ಮುಂದಿನ ರಾಜಕಾರಣ ಈ ಇಬ್ಬರ ಸುತ್ತನೇ ಸುತ್ತುತ್ತೆ. ಅಲ್ಲ ಪ್ರಶಾಂತ್, ಹಂಗಿದ್ದೇನಾದ್ರೂ ಒಂದು ಚರ್ಚೆಗಳು ಒಳಗಡೆ ನಡೀತಾ ಇತ್ತಾ? ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಅವರು, ಯಾಕಂದ್ರೆ ನೀವು ಉಪಚುನಾವಣೆ ಸಂದರ್ಭದಲ್ಲಿ ಅವ್ರ ಹೇಳಿಕೆಗಳನ್ನ ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆನ ಕೊಟ್ಟಿದ್ರು. ಅಂದ್ರೆ ಏನಾದ್ರೂ ಒಂದು ಒಳಗಡೆ ಏನಾದ್ರೂ ನಡೀತಿದ್ಯಾ? ನೋಡಿ, ಅವನ ನ್ಯಾಚುರಲಿ ನಡೀತಾ ಇರುತ್ತೆ. ರಾಜಕಾರಣ ಅಂದರೆ ಇವೆಲ್ಲವೂ ನಡೀತಾ ಇರೋದೆ. ಅಲ್ಲ, ಹೈಕಮಾಂಡ್ ಲೆವೆಲ್ನಲ್ಲಿ, ಹೈಕಮಾಂಡ್ ಲೆವೆಲಲ್ಲೂ ಕೂಡ ನೋಡಿ ಒಂದು ಥಿಂಕಿಂಗ್ ಇದ್ದೇ ಇರುತ್ತೆ ನ್ಯಾಚುರಲಿ. ನಿಮಗೆ ಈ ರೀತಿಯ ಪ್ರಕರಣಗಳು ಬಂದಾಗ ನಾಳೆ CBIಗೆ ಹೋಗಿ, EDಗೆ ಹೋಗಿ ನೀವೆಲ್ಲೋ ಅರೆಸ್ಟ್ ಆಗ್ತಕ್ಕಂಥ ಪರಿಸ್ಥಿತಿ ಬಂದರೆ ಹೈಕಮಾಂಡ್ ಹ್ಯಾಸ್ ಟು ಹ್ಯಾವ್ ಎ ಪ್ಲ್ಯಾನ್ ಬಿ. ಅದು ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಮತ್ತು ಇಡೀ ಮೂಡಾ ಹಗರಣ ಒಂದು ರೀತಿ ಸಿದ್ದರಾಮಯ್ಯನವರ ಮೇಲೆ ಒಂದು ವೈಯಕ್ತಿಕ ಕಳಂಕ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ದ್ವಂದ್ವ ಇತ್ತು. ಆದರೆ ಏನಾಗುತ್ತೆ, ಅನೇಕ ಬಾರಿ ರಾಜಕೀಯ ಪಕ್ಷಗಳಲ್ಲಿ ನಿಮ್ಮ ಇಲೆಕ್ಷನ್ ಗೆಲ್ಲುವ ತಾಕತ್ತು ಅನೇಕ ಆರೋಪಗಳನ್ನು ಮುಚ್ಚಾಕುತ್ತೆ. ನೀವು ಇಲೆಕ್ಷನ್ ಗೆಲ್ತಕ್ಕಂಥ ತಾಕತ್ತು ನಿಮಗಿದ್ರೆ, ಪಾಲಿಟಿಕ್ಸ್ನಲ್ಲಿ ಎಂಡ್ ಆಫ್ ದ ಡೇ ವಾಟ್ ಈಸ್ ಇಂಪಾರ್ಟೆಂಟ್? ಈಗ ಹೇಮಂತ್ ಸೊರೇನ್, ಇಡೀ ಹೇಮಂತ್ ಸೊರೇನ್ ಗೆಲುವು ಆ ಇಡೀ ಕೇಸನ್ನೇ ಒಂದು ರೀತಿ ನನಗನ್ಸುತ್ತೆ ಇನ್ಫ್ರಾಕ್ಚುಯಸ್ ಮಾಡಿಡ್ತು, ಪೊಲಿಟಿಕಲಿ ನಾಟ್ ಲೀಗಲಿ. ಯಾಕಂದರೆ ನೀವು ಮತ್ತೊಮ್ಮೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆದ್ದು ಬಂದ ನಂತರ ಮತ್ತೇನವ್ರನ್ನು ಹೋಗಿ ಇಡೀ ಕೇಸಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಈ 3 ಉಪಚುನಾವಣೆಗಳು ಗೆಲ್ಲೋದು ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಆ 3 ಉಪಚುನಾವಣೆಗಳ ಫಲಿತಾಂಶ ತನ್ನ ಪರವಾಗಿ ಬರೋದು ಬೇಕಿತ್ತು. ಹೀಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕೂಡ 3 ಕ್ಷೇತ್ರಗಳಲ್ಲಿ ತಮ್ಮೆಲ್ಲ ಶಕ್ತಿ ಹಾಕಿದರು. ಯೋಗೀಶ್ವರನ್ನ ಮೊದಲು ಮಾತಾಡಿಸಿದ್ದವರೇ, ಬರ್ತೀಯ ಪಕ್ಷಕ್ಕೆ ಅಂತ. ಸ್ವತಃ DK ಸುರೇಶ್ ಹೇಳಿದರು, ಮೊದಲು ಸಿದ್ದರಾಮಯ್ಯನವರೇ ಮಾತಾಡಿಸಿದ್ರು, ನಂತರ ಯೋಗೀಶ್ವರ್ ನಮ್ಮನ್ನು ಸಂಪರ್ಕಿಸಿದ್ರು ಅಂತಕ್ಕಂಥದ್ದು. ಶಿಗ್ಗಾಮಿಯಲ್ಲಿ ಹೋಗಿ 3 ದಿನ ಕುಳಿತರು, ಸಂಡೂರಿನಲ್ಲಿ ಹೋಗಿ 4 ದಿನ ಕುಳಿತುಕೊಂಡ್ರು ಮುಖ್ಯಮಂತ್ರಿಗಳು. ಯಾಕಂದರೆ ಇಡೀ ನೋಡಿ, ಚುನಾವಣೆ ಗೆದ್ದರೆ ಮಾತ್ರ ಆ ವೈಯಕ್ತಿಕ ಕಳಂಕದಿಂದ ಹೊರಗಡೆ ಬಂದು ಅಧಿವೇಶನವನ್ನು ಎದುರಿಸ್ಬೋದು ಅಂತ. ಇಲ್ಲಾಂದರೆ ನೀವೊಂದು ತಿಂಗಳ ಹಿಂದೆ ನಾವೇ ಏನು ಚರ್ಚೆ ಮಾಡ್ತಾಯಿದ್ವಿ, ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಲಿಕ್ಕೆ ಯಾವುದೇ ಒಂದು ಪರಿಸ್ಥಿತಿ ಕಾರಣ ಆಗ್ಬೋದು ಅಂತ. ಇವತ್ತು ಆ ರೀತಿಯ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ವೈ? ಬಿಕಾಸ್ ಹಿ ಹ್ಯಾಸ್ ವನ್ 3 ಬೈ ಎಲೆಕ್ಷನ್ಸ್. ಅದು ಅಹಿಂದ ಮತಗಳ ಕ್ರೋಢೀಕರಣದ ಕಾರಣದಿಂದ ಸಿದ್ದರಾಮಯ್ಯನವರು ಗೆದ್ದಿರೋದ್ರಿಂದ ನ್ಯಾಚುರಲಿ ಕಾಂಗ್ರೆಸ್ ಪಕ್ಷ ಕೂಡ 10 ಬಾರಿ ಯೋಚನೆ ಮಾಡುತ್ತೆ ಏನೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ. ನೀವು DK ಶಿವಕುಮಾರ್, ನನಗನ್ಸುತ್ತೆ ಅವರು ಮೂಡನ್ನು ತುಂಬ ಚೆನ್ನಾಗಿ ಬೇಗ ಗೇಜ್ ಮಾಡಿದರು. ಅನೇಕರು, ನನ್ನನ್ನು ಸೇರಿದಂತೆ ನಾನು ಸ್ವಲ್ಪ ಆಶ್ಚರ್ಯಚಕಿತನಾಗಿದ್ದೆ. ನಾನು ಸಿದ್ದರಾಮಯ್ಯನವರ ಹಿಂದೆ ಬಂಡೆಯಂತೆ ನಿಲ್ತೀನಿ ಹೇಳಿಕೆ ನಮ್ಗೆ ಸ್ವಲ್ಪ ಆಶ್ಚರ್ಯ ಮೂಡಿಸುತ್ತೆ. ಅವರೇನು ಬಸ್ ಮಿಸ್ ಮಾಡ್ಕೊಂಡ್ರ? ಪರಮೇಶ್ವರ್ ಒಂದು ಸತೀಶ್ ಜಾರಕಿಹೊಳಿ ಭೇಟಿಯಾಗೋದು, ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಯಾಗಿ ಬರ್ತಾರೆ ಅಂತಕ್ಕಂಥ ಏನು ಚರ್ಚೆಗಳು ಶುರು ಆದವು. DK ಶಿವಕುಮಾರ್ ಸ್ಟ್ರಾಟಜಿಕಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರಾ ಅಂತ ಅನೇಕರು ಯೋಚನೆ ಮಾಡ್ತಾಯಿದ್ರು. ಆದರೆ ನನಗನ್ಸುತ್ತೆ DK ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರು ತುಂಬ ಸುಲಭವಾಗಿ ಇಳಿಯೋರಂಥವ್ರಲ್ಲ. ಇಳಿಬೇಕಾದ್ರೆ ನಾಳೆ ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ನಾನು ಅವರ ಜೊತೆ ಗಟ್ಟಿಯಾಗಿ ನಿಂತಂತೆ ಜನರಿಗೆ ತೋರಿಸೋದು ಭಾಳ ಮುಖ್ಯ ಇದೆ ಅಂತ. ಈಗಲೂ ಕೂಡ ನೋಡಿ, ಅವರು ಸ್ವಾಭಿಮಾನಿ ಸಮಾವೇಶ ಈಗ BJPಯಲ್ಲೇ ಆಗಿದ್ದಾರೆ. ಯಡಿಯೂರಪ್ಪನವ್ರು ತಮ್ಮ ಪಾಡಿಗೆ ತಾವು ಸ್ವಾಭಿಮಾನಿ ಸಮಾವೇಶಗಳನ್ನು ಮಾಡ್ಕೊಳ್ತಾ ಇದ್ರು. ನಂತರ ಅದಕ್ಕೂ ಪಾರ್ಟಿಗೂ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಏನೋ ನಡೆದು ಹೋಗ್ತಿತ್ತು. ಬಟ್ DK ಶಿವಕುಮಾರ್ ಐ ಥಿಂಕ್ ಈಸ್ ಅ ವೆರಿ ಸೀಸನ್ಡ್ ಆ್ಯಂಡ್ ಮ್ಯಾಚುರ್ಡ್ ಇನ್ ದಟ್ ಸೆನ್ಸ್. ದಿಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಪಾರ್ಟಿ ಫೋರಮ್ನಲ್ಲಿ ನಡೆಸ್ತೀವಿ ಅಂತಕ್ಕಂಥದ್ದು ಹೇಳ್ತಿದ್ರು. ಅಂದರೆ ನಾನು ಸಿದ್ದರಾಮಯ್ಯನವ್ರ ಪರವಾಗಿದ್ದೀನಿ ಅಂತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಕಳೆದ 6 ತಿಂಗಳಿಂದ ಅದು ಎಷ್ಟು ದಿನ ನಡೆಸ್ತಾರೆ ಅಂತ ನೋಡಬೇಕು. 6 ತಿಂಗಳಿಂದ ಅವರು ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡ್ತಾ ಇಲ್ಲ ಪಬ್ಲಿಕ್ಲಿ. ಆ್ಯಂಡ್ ನ್ಯಾಚುರಲಿ ಇಟ್ ಈಸ್ ಅ ಸ್ಟ್ರಾಟಜಿ ದಟ್ ಏನೇ ಆದರೂ ಕೂಡ ಸಿದ್ದರಾಮಯ್ಯ ಅವರು ಇಂಡಿವಿಜುವಲಿ ಮತ್ತಷ್ಟು ಪ್ರಭಾವವನ್ನು ತೋರಿಸಬಾರ್ದು ಅನ್ನೋದು ಕೂಡ ಸ್ಟ್ರಾಟಜಿಗಳಲ್ಲಿ ಒಂದು. ನೋಡೋಣ ಏನಾಗುತ್ತೆ. ಸಿದ್ದರಾಮಯ್ಯನವರ ವೈಯಕ್ತಿಕ ಪ್ರಭಾವ ಏನಿದೆ ಅನ್ನೋದನ್ನು ಕರ್ನಾಟಕ ಕಳೆದ 10 ವರ್ಷಗಳಲ್ಲಿ ನೋಡಿದೆ. ಈಗ ವೈಯಕ್ತಿಕ ಪ್ರಭಾವ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಆತಂಕ ನನಗೇನು DK ಶಿವಕುಮಾರ್ಗೆ ಇರುತ್ತೆ ಅಂತ ಅನ್ಸಲ್ಲ. ಆದರೆ ಅವರು ಪ್ರತ್ಯೇಕವಾಗಿ ಮಾಡಿದರೆ ತನಗಾಗ್ತಕ್ಕಂಥ KPCC ಅಧ್ಯಕ್ಷನಾಗಿ ಆಗ್ತಕ್ಕಂಥ ಮುಜುಗರವನ್ನು ತಪ್ಪಿಸುವುದಕ್ಕೋಸ್ಕರ ಅವರು ಹೈಕಮಾಂಡನ್ನು ಮಧ್ಯೆ ಹೇಳುತ್ತಿದ್ದಾರೆ. ಐ ಡೋಂಟ್ ಥಿಂಕ್ ಇದೇನೋ ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಆಯಿತು ಅಂತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವ್ರಿಗೆ ಏನು ಸಮಸ್ಯೆ ಇರಲಿಲ್ಲ. ಬಟ್ ಉಪಚುನಾವಣೆಗಿಂತ ಮುಂಚೆ ಪಾರ್ಟಿಗೆ ಹೇಳಿದರೆ ಪಾರ್ಟಿಯವ್ರ ಸಮಾವೇಶಗಳನ್ನು ಆಯೋಜನೆ ಮಾಡ್ತಿದ್ರ, ಬೆಂಬಲಿಗರಿಗೆ ಹೇಳಿದರು. ಉಪಚುನಾವಣೆ ಗೆದ್ದ ನಂತರ ಪಾರ್ಟಿಯವರು ಹೇಳ್ತಿದ್ದಾರೆ ಬನ್ನಿ ನಾವೇ ಮಾಡ್ತೀವಿ ಸಮಾವೇಶ. ಆದರೆ ಅದರ ಅರ್ಥ ಏನು?
ನಿಮ್ಮನ್ನು ಇಷ್ಟು ಬೇಗ ತೆಗೆಯಲ್ಲ. ದಟ್ ಈಸ್ ದ ಮೆಸೇಜ್. ನಿಮ್ಮ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ಅಂದರೆ ಅರ್ಥ ಏನು? ನಿಮ್ಮನ್ನು ತೆಗೆಯುವ ಆಲೋಚನೆ ನಮಗೆ ಸುತಾರಾಮ್ ಇಲ್ಲ ಅನ್ನೋದನ್ನು ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ಗೇನು ಅನ್ನೋದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ನೋಡಿ, ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ನನಗನ್ಸುತ್ತೆ ಅವನ ಈಗಲೇ ಸಿದ್ದರಾಮಯ್ಯನವ್ರು ಹೋಗಲ್ಲ ಅನ್ನೋದು ಅವ್ರಿಗೆ ಭಾಳ ಶತಪ್ರತಿಶತ ಗೊತ್ತು. ಅವ್ರಿಗೆ ಹೈಕಮಾಂಡ್ ಒಂದು ಡೇಟ್ ಕೊಟ್ಟಿದೆ, 2 ವರ್ಷನೋ 2.5 ವರ್ಷನೋ 3 ವರ್ಷ, ಅಲ್ಲಿವರೆಗೂ ಅವ್ರು ತಣ್ಣಗಿರ್ತಾರೆ. ನೀವು ಅವ್ರು ಏನು ಹೇಳಿದರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಸಲ ಕೂಡಿಸ್ಬಿಟ್ರೆ ಕೆಳಗಿರಲ್ಲ ಅನ್ನೋದು ಯಾರು ಹೇಳಿದ್ರು? ಅವರು ಸಿದ್ದರಾಮಯ್ಯನವ್ರು ಹೇಳಿದರು. ಓಕೆ, ಅವಧಿ ಕೊಟ್ಟಾಗ ಇಳೀರಿ ಅನ್ನೋದನ್ನು ಅವ್ರು ಮುಖ್ಯಮಂತ್ರಿಗಳು, ಅವ್ರಿಗೆ ಈಗಲೇ ತೆಗಿಬೇಕು ಅನ್ನೋದಿಲ್ಲ. ಅವರು 2.5 ವರ್ಷ ಏನು ಹೈಕಮಾಂಡ್ ವಾಯ್ದೆ ಕೊಟ್ಟಿದೆ, ಅದರ ಪ್ರಕಾರ ಸಿದ್ದರಾಮಯ್ಯ ಹೋಗಿ ನಾನು ಮುಖ್ಯಮಂತ್ರಿ ಆದರೆ ಸಹ ಅವ್ರಿಗೆ 28ರ ಒಳಗಡೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರುವ ಆಸೆ ಇದೆ. ನಥಿಂಗ್ ರಾಂಗ್ ಇನ್ ಇಟ್. ಎಸ್ 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 ಅದು ಆಗತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಸುಲಭವಾಗಿ ಸಿದ್ದರಾಮಯ್ಯ ಅವರು ಬಗ್ಗುವ ರಾಜಕಾರಣಿ ಅದು ಅಲ್ಲ. ಕರ್ನಾಟಕದ ರಾಜಕಾರಣದ ಹೊಸ ಟ್ರಾಜೆಕ್ಟರಿ ಆಗಲೇ ನಿರ್ಧಾರ ಆಗತ್ತೆ, ನೋಡೋಣ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.